ಕಮಲ್ ಹಾಸನ್ ಅವರ ದುರಹಂಕಾರಕ್ಕೆ ಕೊಡಲಿ ಪೆಟ್ಟು ಬಿದ್ದಂಗಾಗಿದೆ. ಕಾರಣ ಏನು ಅಂದರೆ ಹೈಕೋರ್ಟ್ ಕೊಟ್ಟಿರುವಂಥ ಸೂಚನೆ ಆಗಿದೆ. ನಾಡು ನುಡಿ ಭಾಷೆಯ ವಿಚಾರದಲ್ಲಿ ಹೇಗೆ ಬೇಕೋ ಹಾಗೆ ಮಾತಾಡಿಬಿಟ್ಟು ಆಮೇಲೆ ಕೋರ್ಟಿಗೆ ಬಂದು ಅರ್ಜಿ ಹಾಕ್ತಾ ಕೂರಬೇಡಿ. ಮೊದಲು ಹೋಗಿ ಕ್ಷಮೆ ಕೇಳಿ ಅಥವಾ ಕ್ಷಮೆ ಕೇಳೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ಆಮೇಲೆ ಈ ಅರ್ಜಿ ವಿಚಾರಣೆ ಮಾಡೋಣ ಅಂತ ಹೇಳಿ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ದೊಡ್ಡದಾಗಿ ಕಮಲ್ ಹಾಸನ್ ಇಷ್ಟಿಷ್ಟು ಉದ್ದ ಮಾತಾಡ್ತಾ ಇದ್ರು. ಕಾನೂನಿದೆ, ಈ ನೆಲದಲ್ಲಿ ಸಂವಿಧಾನ ಇದೆ, ನಾನು ಅದೆಲ್ಲವನ್ನು ನಂಬ್ತೀನಿ, ನಾನು ತಪ್ಪಾಗೇನು ಮಾತಾಡಿಲ್ಲ, ಕನ್ನಡದ ಮೇಲೆ, ಕರ್ನಾಟಕದ ಮೇಲೆ, ಕನ್ನಡಿಗರ ಮೇಲೆ ಪ್ರೀತಿ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಇವ್ರ ಸಪೋರ್ಟಿಗೆ ಅಂತ ಇಲ್ಲೂ ಒಂದಷ್ಟು ಜನ ಕಲಾವಿದರು ಬಾಲಂಗೋಚಿಗಳ ಥರ ಅವ್ರು ಹೇಳಿರೋದನ್ನು ನಾವು ಪರಾಮರ್ಶೆ ಮಾಡಬೇಕಾಗುತ್ತೆ, ಅವ್ರು ಹೇಳಿರೋದನ್ನು ಅವಮಾನ ಅಂತ ಯಾಕೆ ಭಾವಿಸಬೇಕು ಅಂತ ಹೊಟ್ಟೆಪಾಡಿಗೆ ಒಂದಷ್ಟು ಜನ ಕಲಾವಿದರು ಇಲ್ಲಿಯವರು ಕರ್ನಾಟಕದಿಂದ, ಕನ್ನಡದಿಂದ ಹೊಟ್ಟೆಪಾಡಿಗೆ ದುಡಿಮೆ ಕಂಡುಕೊಂಡವರು ಕಲಾವಿದರ ವೇಷ ತೊಟ್ಕೊಂಡು ಇಂಥವ್ರು ಬೆನ್ನಿಗೆ ನಿಂತಿದ್ರು. ಅವರೆಲ್ಲರಿಗೂ ಸೇರಿಸಿ ಚೀಮಾರಿ ಹಾಕಿದಂಗೆ ಇದು. ಯಾರು ಹೇಳಿದ್ರು ಕೇಳಲ್ಲ, ಕೆಲವರು ದೊಡ್ಡ ಪಂಡಿತರ ಥರ ವರ್ತಿಸ್ತಾರೆ. ಇರಬಹುದು ಅವ್ರು ಹೇಳಿದ್ರಲ್ಲೂ ಸರಿ ತಪ್ಪಿರಬಹುದು ಅಥವಾ ತಪ್ಪೇ ಇರಬಹುದು, ಆದರೆ ಅದನ್ನು ಅವಮಾನ ಅಂತ ಯಾಕೆ ಭಾವಿಸ್ಬೇಕು ಅಂತೆಲ್ಲ ಸಮರ್ಥಿಸ್ಕೊಂಡವ್ರು ಇದ್ರು. ಆ ಎಲ್ಲರಿಗೂ ಸೇರಿಸಿ ಹೈಕೋರ್ಟ್ ಚೀಮಾರಿ ಹಾಕಿದಂಗೆ ಲೆಕ್ಕ ಇದು. ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಹೇಳ್ತಾರೆ, ಒಂದು ರಾಜ್ಯಕ್ಕೆ ಬಂದಿದ್ದೀರಿ, ಸಿನಿಮಾ ಪ್ರಮೋಷನ್ ಮಾಡಬೇಕಾದ್ರೆ ಸಿನಿಮಾ ಬಗ್ಗೆ ಮಾತಾಡಬೇಕು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಡನಾಟ ಏನಿದೆ, ಒಳ್ಳೇದೇನಿದೆ ಮಾತಾಡಬೇಕು. ಅದು ಬಿಟ್ಟು ಇಲ್ಲಿಗೆ ಬಂದು ರಾಜ್ಯದ ಭಾಷೆ ಬಗ್ಗೆ ಮಾತಾಡಿ ಜನರ ಭಾವನೆಗಳಿಗೆ ನೀವು ಹರ್ಟ್ ಮಾಡಾದ್ಮೇಲೆ ನಿಮ್ಮ ಈಗೋ ಆಟಿಟ್ಯೂಡ್ ಪ್ರದರ್ಶನ ಮಾಡಿದ್ದೀರಾ ಕನ್ನಡಿಗರ ಮುಂದೆ. ಕ್ಷಮೆ ಕೇಳಿ ಅಂತ ಮೊದಲು ನಯವಾಗಿ ಕೇಳಲಿಲ್ವಾ ಕನ್ನಡಿಗರು? ಇನ್ಯಾವ ಥರ ಅರ್ಥ ಮಾಡಿಸ್ಬೇಕಾಗಿತ್ತು? ದೊಡ್ಡದಾಗಿ ಭಾಷಣ ಮಾಡಿದ್ರಿ, ಕನ್ನಡದ ಮೇಲೆ ನನಗೆ ಪ್ರೀತಿ ಇದೆ, ಕರ್ನಾಟಕದ ಮೇಲೆ ನನಗೆ ಪ್ರೀತಿ ಇದೆ, ಎಲ್ಲ ರಾಜ್ಯಗಳ ಮೇಲೂ ನನಗೆ ಪ್ರೀತಿ ಇದೆ, ನಾನು ಹೇಳಿದ್ದು ಹಾಗಲ್ಲ, ನನಗೆ ಭಾಷಾ ಪಂಡಿತರು ಹೇಳಿರೋ ಪ್ರಕಾರ ನನಗೆ ಗೊತ್ತಿದ್ದನ್ನು ನಾನು ಹೇಳಿದೆ ಅಂತ. ಅವನು ಯಾರೋ ಇವ್ರಿಗೆ ಹೇಳ್ಕೊಟ್ಟಿದ್ದ ಭಾಷಾ ಪಂಡಿತ ಅದೇನು ಓದ್ಕೊಂಡಿದ್ನೋ ಗೊತ್ತಿಲ್ಲ. ಈಗ ಹೈಕೋರ್ಟ್ ಚೀಮಾರಿ ಹಾಕಾದ್ಮೇಲೆ ಅದು ತಾವು ಮಾಡಿರೋದು ಎಂಥ ತಪ್ಪು ಅನ್ನೋ ಅರಿವು ಕಮಲ್ ಹಾಸನ್ಗಾದರೆ ಒಳ್ಳೆಯದು. ಕ್ಷಮೆ ಕೇಳೋದ್ರಿಂದ ದೊಡ್ಡವರಾಗಬಹುದಾಗಿತ್ತು, ಆದರೆ ಆ ಸ್ಥಾನವನ್ನು ಕಮಲ್ ಹಾಸನ್ ಉಳಿಸ್ಕೊಳ್ಳಿಲ್ಲ. ಕಮಲ್ ಕ್ಷಮೆ ಕೇಳಬೇಕು ಅಂತ ಈಗ ಹೈಕೋರ್ಟ್ ಹೇಳ್ತಾ ಇದೆ. ಕಮಲ್ ಹಾಸನ್ ಪರ ವಕೀಲರು ವಾದ ಮಾಡಿದಾರಲ್ಲ, ಅವರಿಗೆ ಹೇಳಿರೋದು ಕನ್ನಡ ಅನ್ನೋದು ಕನ್ನಡಿಗರ ಸ್ವಾಭಿಮಾನ, ಕನ್ನಡಿಗರ ಭಾವನೆ, ಕನ್ನಡಿಗರ ಅಸ್ಮಿತೆ, ಅದು ಅದರ ಬಗ್ಗೆ ಮಾತಾಡಿಬಿಟ್ಟು ತಮಿಳಿಂದ ಕನ್ನಡ ಉಗಮ ಆಯಿತು ಅಂತ ನಟ ಕಮಲ್ ಹಾಸನ್ ಹೇಳಿರೋದು. ವರ್ಷಾನುಗಟ್ಲೆಯಿಂದ ಸಂಶೋಧನೆಗಳು ನಡೀತಾ ಇದೆ, ಸಹೋದರ ಭಾಷೆಗಳು ಅನ್ನೋದು ಸಾಬೀತಾಗಿದೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಥವಾ ರಾಜಕೀಯ ಉದ್ದೇಶಕ್ಕೋ ಅಥವಾ ಚೀಪ್ ಪಬ್ಲಿಸಿಟಿ ಗಿಮಿಕ್ ಮಾಡೋದಕ್ಕೆ ಹೋಗಿನೋ ಕಮಲ್ ಹಾಸನ್ಗೆ ಅಂಥ ಪರಿಸ್ಥಿತಿ ಬಂದಿದೆಯಾ ಅಂತಲೇ ಯೋಚಿಸಬೇಕಾಗುತ್ತೆ. ಯಾಕಂದರೆ ಶೋಭಾ ಕರಂದ್ಲಾಜೆ ಅವರೆಲ್ಲೋ ಒಂದು ಕಡೆ ಹೇಳ್ತಾ ಇದ್ರು, ಚಲಾವಣೆಯಲ್ಲಿ ಇಲ್ದಿರೋ ನಾಣ್ಯ ಆಗ್ಬಿಟ್ಟಿದ್ದಾರೆ, ಹಾಗಾಗಿ ಈಗ ಚೀಪ್ ಪಬ್ಲಿಸಿಟಿ ಗಿಮಿಕ್ಗಳನ್ನು ಮಾಡ್ತಿದ್ದಾರೆ ಕಮಲ್ ಹಾಸನ್ನು ಅಂತ. ಇರ್ಬೋದು ಬಹುಶಃ, ಆದರೆ ಇಷ್ಟು ದೊಡ್ಡದಾಗ್ಬಿಡುತ್ತೆ ಮತ್ತೆ ನಾನು ಚೀಮಾರಿ ಹಾಕಿಸ್ಕೊಳ್ಬೇಕಾಗುತ್ತೆ ಈ ಥರ ಅಂತ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ ಕಮಲ್ ಹಾಸನ್. ಏನೋ ಹೇಳ್ತೀನಿ ಹೇಳ್ಬಿಟ್ಟು ನಾನು ಜಯಿಸ್ಕೊಂಡು ಬಿಡ್ಬೋದು, ಒಂದಷ್ಟು ಪಬ್ಲಿಸಿಟಿ ಸಿಗುತ್ತೋ ಅಥವಾ ಚರ್ಚೆ ಆಗುತ್ತೋ, ಸಿನಿಮಾ ಲೈಮ್ ಲೈಟಿಗೆ ಬರುತ್ತೆ ಅಂತ ಯೋಚನೆ ಮಾಡಿದ್ರೋ ಏನೋ, ಅಥವಾ ಪಾಲಿಟಿಕ್ಸಲ್ಲಿ ಬೇರೆ ಇಂಟ್ರೆಸ್ಟ್ ತೋರಿಸಿರೋದ್ರಿಂದ ಈಗ ಇನ್ನೇನು ಉದ್ದೇಶಗಳು ಇಟ್ಕೊಂಡು ಹೇಳಿದ್ರೋ ಹೇಳಿರ್ಬೋದು. ಆದರೆ ಯೋಚನೆ ಮಾಡಬೇಕು, ಕಮಲ್ ಹಾಸನ್ ಆಗಲಿ ಅದು ಯಾರೇ ಆಗಲಿ ಕರ್ನಾಟಕಕ್ಕೆ ಬಂದ ಮೇಲೆ ಕನ್ನಡಿಗರೇ ಇಲ್ಲಿ ಸಾರ್ವಭೌಮರು, ಕನ್ನಡನೇ ನಮ್ಮ ಮೊದಲ ಆದ್ಯತೆ. ಅದಕ್ಕೆ ಗೌರವ ಕೊಡಲಿಲ್ಲ, ಅದಕ್ಕೆ ಪ್ರೀತಿ ತೋರಿಸಲಿಲ್ಲ ಅಂತಾದರೆ ಇಲ್ಲಿ ಯಾರಿಗೂ ಪ್ರೀತಿ ಗೌರವ ಸಿಗಲ್ಲ ಕರ್ನಾಟಕದಲ್ಲಿ ಅನ್ನೋದನ್ನು ಇದರ ಮೂಲಕ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಕಮಲ್ ಹಾಸನ್ ಅದಕ್ಕೆ ಈಗ ಅರ್ಥ ಮಾಡಿಸುವಂಥ ಅಥವಾ ಅರ್ಥ ಮಾಡ್ಕೊಳ್ಳುವಂಥ ಸ್ಥಾನದಲ್ಲಿ ಅವ್ರು ಇದ್ದಾರೆ. ಈಗ ಸುಮ್ಮನೆ ಇಲ್ಲ ಸಲ್ಲದ ಗೋಜಲುಗಳು ಮಾಡ್ಕೊಳ್ಳೋದು ಬಿಟ್ಟು ಕಮಲ್ ಹಾಸನ್ ಇದು ಇಷ್ಟು ದೊಡ್ಡದಾಗ್ತಾ ಇದೆ ಅಂದಾಗಲೇ ಒಂದು ಕ್ಷಮೆ ಕೇಳಿಬಿಟ್ಟಿದ್ದಿದ್ರೆ ಏನು ಕಳ್ಕೊಂಡು ಬಿಡ್ತಾ ಇದ್ರು, ಇನ್ನೂ ದೊಡ್ಡವರಾಗ್ತಾ ಇದ್ರು, ಕನ್ನಡಿಗರ ದೃಷ್ಟಿಯಲ್ಲಿ ಇನ್ನೂ ದೊಡ್ಡವರಾಗ್ತಾ ಇದ್ರು. ಕನ್ನಡಿಗರಷ್ಟು ವಿಶಾಲ ಹೃದಯದವರು ಇನ್ನೊಬ್ಬರಿಲ್ಲ ಅಂತ ಹೇಳ್ತೀವಿ ನಾವು. ಎಲ್ಲರನ್ನೂ ಒಪ್ಪಿಕೊಳ್ತೀವಿ, ಎಲ್ಲರನ್ನೂ ಸ್ವಾಗತಿಸ್ತೀವಿ, ಎಲ್ಲರನ್ನೂ ಪ್ರೋತ್ಸಾಹಿಸ್ತೀವಿ, ಎಲ್ರಿಗೂ ಅವಕಾಶ ಕೊಡ್ತೀವಿ. ಅದು ಕನ್ನಡದ ನೆಲ. ಇಂಥ ನೆಲದಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು ನಿಮಗೆ ತಮಿಳಿನ ಮೇಲೆ ಅಭಿಮಾನ ಇರಲಿ, ವ್ಯಾಮೋಹ ಇರಲಿ, ಏನಾದರೂ ಇರಲಿ, ಅದನ್ನು ನಾವ್ಯಾರೂ ಪ್ರಶ್ನೆ ಮಾಡಲ್ಲ, ಅದು ನಿಮಗೆ ಬಿಟ್ಟಿದ್ದು. ಯಾಕಂದರೆ ಅದನ್ನು ಪ್ರಶ್ನೆ ಮಾಡ್ತಾ ಕೂತ್ರೆ ನಮಗೂ ಕಮಲ್ ಹಾಸನ್ರಿಗೂ ವ್ಯತ್ಯಾಸ ಇರಲ್ಲ. ಒಂದು ಭಾಷೆ ಮೇಲೂ ಒಂದು ಭಾಷೆ ಕೀಳು, ಅಥವಾ ಮೊದಲು ಬಂದಿದ್ದು ತಮಿಳು ಆನಂತರ ಉಗಮ ಆಗಿದ್ದು ಕನ್ನಡ, ಹೀಗೆಲ್ಲ ಮಾತಾಡ್ತಾ ಕೂತ್ರೆ ನಮಗೂ ಕಮಲ್ ಹಾಸನ್ಗೂ ವ್ಯತ್ಯಾಸ ಏನು? ಕಮಲ್ ಹಾಸನ್ ಆಡಿದಂಥ ಮಾತುಗಳಿಗೆ ಇವತ್ತು ಅವರು ಈ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗಿದೆ.
ಹೈಕೋರ್ಟ್ ಹೇಳಿದೆ. ಈಗ ಮಾಧ್ಯಮಗಳು ಹೇಳಿದ್ರೆ ಕೇಳಲ್ಲ, ಕನ್ನಡಿಗರು ಹೇಳಿದ್ರೆ ಕೇಳಲ್ಲ, ಸೆಲೆಬ್ರಿಟಿಗಳು ಇದ್ರ ಬಗ್ಗೆ ಮಾತಾಡಿದ್ರೆ ಕಿವಿಗೆ ಹಾಕೊಳ್ಳಿಲ್ಲ. ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು, ಟೈರಿಗೆ ಬೆಂಕಿ ಹಚ್ಚಿ ಪ್ರೊಟೆಸ್ಟ್ಗಳನ್ನು ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಮಲ್ ಹಾಸನ್ ಫೋಟೋಗಳನ್ನು ಹರಿದು ಹಾಕಿದ್ರು, ಬೆಂಕಿಲಿ ಸುಟ್ಟಾಕಿದ್ರು. ಆಗ್ಲಾದ್ರೂ ಕಮಲ್ ಹಾಸನ್ಗೆ ಅರ್ಥ ಆಗಬೇಕಾಗಿತ್ತು, ನನ್ನ ಹೇಳಿಕೆಯಿಂದ ಆಗಿರುವಂಥ ಆಘಾತ ಕನ್ನಡಿಗರಿಗೆ ಎಂಥದ್ದು, ನಾನು ಅವ್ರ ಭಾವನೆಗಳಿಗೆ ನೋವು ಮಾಡಿಬಿಟ್ಟಿದ್ದೀನಿ, ಇದನ್ನು ನಾನು ಒಪ್ಕೊಳ್ತೀನಿ, ಇದಕ್ಕಾಗಿ ಕ್ಷಮೆ ಕೇಳ್ತೀನಿ ಅಂತ ಅಂದ್ಬಿಟ್ಟಿದ್ದಿದ್ರೆ ಕಮಲ್ ಹಾಸನ್ ಏನು ಪ್ರೀತಿ ಗೌರವ ಇತ್ತಲ್ಲ ಅವ್ರಿಗೆ ಕರ್ನಾಟಕದಲ್ಲಿ, ಡಬಲ್ ಆಗಿ ಹೋಗ್ತಾ ಇತ್ತು. ಅದು ಇನ್ನಷ್ಟು ಪ್ರೀತಿ ಗೌರವದಿಂದ ಅವರನ್ನು ನಡೆಸ್ಕೊಳ್ತಾ ಇದ್ರು ಕನ್ನಡಿಗರು. ಅವ್ರ ಸಿನಿಮಾಗೂ ಅಷ್ಟೇ ದೊಡ್ಡ ಪ್ರೋತ್ಸಾಹ, ಒಳ್ಳೆ ಓಪನಿಂಗು ಎಲ್ಲ ಸಿಗ್ತಾ ಇತ್ತು. ಅದನ್ನು ಬಿಟ್ಟು ಈಗ ಹೈಕೋರ್ಟ್ ಹೇಳಿದೆ ಯೋಚನೆ ಮಾಡಿ ನೀವು ಕ್ಷಮೆ ಕೇಳಬೇಕು, ಆಮೇಲೆ ಅರ್ಜಿ ವಿಚಾರಣೆ ಮಾಡ್ತೀವಿ ಅಂತ. ಈಗ ಬಂದ್ಬಿಟ್ಟು ಬೂಟಾಟಿಕೆಗೋ ಸುಮ್ಮನೆ ಡಂಬಾಚಾರಕ್ಕೋ ಕಮಲ್ ಹಾಸನ್ನು ಕನ್ನಡಿಗರಿಗೊಂದು ಕ್ಷಮೆ ಕೇಳ್ತೀನಿ ಅಂತನೋ ಅಥವಾ ನಾನು ಹಾಗೆ ಹೇಳಬಾರ್ದಿತ್ತು ವಿಷಾದ ವ್ಯಕ್ತಪಡಿಸ್ತೀನಿ ಅಂತನೋ ಅಂದ್ಬಿಟ್ರೆ ಈಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾ ಹಾಗಿದ್ರೆ ಕನ್ನಡಿಗರು? ಈಗಂತ ಕನ್ನಡಿಗರು ಮಾಡ್ತಾ ಇರೋದು ಪ್ರಶ್ನೆ. ಈಗ ಯಾರಿಗೆ ಬೇಕಾಗಿದೆ ರೀ ಅವ್ರ ಕ್ಷಮೆ ಕೇಳೋದು? ಈಗ ಅವ್ರು ಏನು ಫೇಸ್ ಮಾಡಲಿ ಸಿಚುವೇಶನ್ನ, ಸಿನಿಮಾ ಹೆಂಗೆ ರಿಲೀಸ್ ಆಗುತ್ತೆ ನೋಡೋಣ, ಹೈಕೋರ್ಟಲ್ಲಿ ವಿಚಾರಣೆ ಆಗಲಿ, ಕ್ಷಮೆ ಕೇಳಿದ್ರು ಕೇಳ್ದಿದ್ರು ನಮಗದು ಲೆಕ್ಕಕ್ಕಿಲ್ಲ ಅನ್ನೋದು ಕನ್ನಡಿಗರ ಕಿಚ್ಚು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.